ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನಾವಿವತ್ತು ಗುಡ್ಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಈಗ ಸ್ವಲ್ಪ ನಮ್ಮ ಮನೆ ಹತ್ರ ಇರುವ ದೊಡ್ಡ ಕಾಡನ್ನು ಇವತ್ತು ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಒಮ್ಮೆ ಇಲ್ಲಿ ನೋಡಿ, ಇದು ನಮ್ಮ ಮನೆ ಮೇಲೆ ಗೈಸ್, ನೋಡಿ ಹೇಗುಂಟು ಅಂತ. ಇದೆಲ್ಲ ರಬ್ಬರ್ ತೋಟ. ಇವತ್ತು ನಾನು ನನ್ನ ಮನೆಯ ಕಾಡಿಂದ ಸ್ಟಾರ್ಟ್ ಆಗುವ ದಾರಿಯನ್ನು ಹೇಳ್ತಿದ್ದೇನೆ. ಕಾಮಡ್ರೇಟರ್ ಮನೆ ಹತ್ರದಿಂದ ಸ್ಟ್ರೈಟ್ ಬಂದರೆ ಇಲ್ಲಿಗೆ, ನಾನೀಗ ನಿಂತಿದ್ದೇನಲ್ಲ, ಇಲ್ಲಿಗೆ ಎತ್ತುತ್ತದೆ. ನಂತರ ಇಲ್ಲಿ ಸ್ಟ್ರೈಟ್ ಹೋಗಿ ಸ್ವಲ್ಪ ಡೌನ್ ಆಗಿ ವಾಪಸ್ ಸ್ಟ್ರೈಟಾಗಿ ವಾಪಸ್ಸಿಗೆ ವಾಪಸ್ ಅಲ್ಲಿಂದ ಹಾಗೆ ಹೋದರೆ ನಮ್ಮ ಮನೆ ರೀಚ್ ಆಗ್ತದೆ ಗೈಸ್. ರೀಚ್ ಆಗ್ತದೆ. ಈಗ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಈಗ ನಾವು ನಡ್ಕೊಂಡು ಬಾಯಲ್ಲಿ ಚಾಕ್ಲೇಟ್ ಹಾಕಿಕೊಂಡು ಒಟ್ಟಿಗೆ ತುಂಬಿಕೊಂಡು ಅಗ್ದುಕೊಂಡು ಹೋಗ್ತಿದ್ದೇವೆ. ಆಯ್ತಲ್ಲ, ಇನ್ನು ನಾನು ಮನೆಗೆ ಎತ್ತಿದ ಮೇಲೆ ಸಿಗ್ತೇನೆ ಗೈಸ್. ವೆಲ್ಕಮ್. ನಾವೀಗ ಇನ್ನೂ ಮನೆಗೆ ಹೋಗಲಿಲ್ಲ. ನಾಗ ಹೇಳಿದ್ದೆಲ್ಲ ಗೈಸ್, ಮನೆಗೆ ಹೋಗಿ ಸಿಗ್ತೇನೆ ಅಂತ. ಇನ್ನೂ ಆಗಲಿಲ್ಲ, ಅದಕ್ಕೆ ನಾನೀಗ ಬೇಗ ಓಡ್ತಿದ್ದೇನೆ. ಒನ್ ಮಿನಿಟ್ ನನ್ನ ಬೆನ್ನ ಮೇಲೆ ಒಂದು ಸಿಕ್ಕಿದೆ. ಇದು ಮರ್ತೇ ಇದೆ ಗೈಸ್. ಇದೊಂದು ಗೈಸ್ ನೋಡಿ ಗೈಸ್, ಇದೊಂದು ದೊಣ್ಣೆ. ನಿಮಗೆ ದಾರಿ ಹೇಳಲಿಕ್ಕೆ ಮರ್ತೈತಲ್ಲ, ಆಗ ಇಲ್ಲಿ ತನಕ ತೋರಿಸಿದ್ದೆ ಅಲ್ಲ, ಅಲ್ಲಿಂದ ತೋರಿಸಿದ್ದು, ಹೀಗೆ ಅಲ್ಲಿಂದ ತೋರಿಸಿದ್ದು. ಏನೀಗ ಸ್ಟ್ರೈಟ್ ಹೋಗಿ ಬರೋರು ನಮ್ಮ ಮನೆಗೆ ಧಾರಾಳವಾಗಿ ಬರ್ಬೋದು. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಟ್ವಿಸ್ಟ್ ಉಂಟು ಗೈಸ್, ಹೇಳ್ತೇನೆ. ಹೀಗೆ ಹೋದಾಗ ಇಲ್ಲೊಂದು ದಾರಿ ಉಂಟು. ಅಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲಿ ಕೆಳಗೊಂದು ದಾರಿ ಉಂಟು. ಅದು ಹತ್ತಿರೋದ್ರೆ ಮಾತ್ರ ಕಾಣ್ತು. ಬನ್ನಿ ಹೋಗುವ. ಅಯ್ಯಪ್ಪ ಇಳಿಲಿಕ್ಕೆ ತುಂಬ ಉಂಟು ಗೈಸ್. ಆಗ ಇಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ದು, ಇಲ್ಲಿ ಬಂದೆ. ಇಲ್ಲಿಂದ ಹೋಗಬೇಕು. ಇಲ್ಲಿ ಬರ ಉಂಟಲ್ಲ, ಇಲ್ಲಿಂದ ಹೀಗೆ ಸ್ಟ್ರೈಟ್ ಹೋಗ್ಬೇಕು. ಬನ್ನಿ ಹೋಗುವ ಗೈಸ್. ನಿಮಗೆ ಡೈಲಿ ಬ್ಲಾಗ್ ಬೇಕಾದರೆ ಲೈಕ್ ಮಾಡಿ, ಡೈಲಿ ಬ್ಲಾಗ್ ಬೇಕಾದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನನ್ನು ಒತ್ತಿ. ಅದು ಬಿಟ್ಟು ನಿಮಗೆ ಡೈಲಿ ಬ್ಲಾಗ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಒಬ್ಬೊಬ್ಬರು ಕ್ಲಾಸವ್ರು ಹೇಳ್ತಾರೆ, ಡೈಲಿ ಬ್ಲಾಗ್ ಮಾಡು. ಮತ್ತು ನನ್ನ ಫ್ರೆಂಡ್ಸು, ಬ್ರದರ್ ಎಲ್ಲ ಹೇಳ್ತಾರೆ, ಬ್ರದರ್ ಎಲ್ಲ ಹೇಳ್ತಾರೆ. ಆದರೆ ನನಗೆ ಮಾಡಲಿಕ್ಕೆ ಎಲ್ಲರೂ ಹೇಳಬೇಕಲ್ಲ, ಹಾಗೆ ಈ ಸರ್ತಿ ಕಮೆಂಟ್ ಮಾಡಿದರೆ ಮಾತ್ರ ಡೈಲಿ ಬ್ಲಾಗ್ ಮಾಡ್ತೇನೆ. ಇಲ್ಲಾಂದರೆ ಸಂಡೇ ಬ್ಲಾಗ್ ಮಾಡ್ತೇನೆ. ಇದು ಮತ್ತೊಂದು ಫೋನು ಗೈಸ್. ಇದು ಬೇರೆ ಫೋನ್. ಇದು ಬೇರೆ ಅಂದರೆ ಮೈ ಫೋನ್. ಮತ್ತೊಂದು ಫೋನ್ ಇತ್ತಲ್ಲ, ಅದೆಂತ ಓಪೋನೋ ವಿವೋನೋ ಏನೋ, ಅದು ಏನು ಗೈಸ್, ಅದು ಎಂತ 64 GB ರ್ಯಾಮ್ ಇದ್ದದ್ದು. ಅದು ಫುಲ್ಲಾಯಿತು ಗೈಸ್. ಫುಲ್ಲಾಗಿ ಸ್ಟೋರೇಜು ಫುಲ್ಲಾಗಿ ಒಂದು ಮನೆಗೆ ಗೈಸ್ ನೋಡಿ. ಸೂರ್ಯ ದಾರಿ ಸಿಗ್ತದೆ. ನಂತರ ಇಲ್ಲೊಂದು ಕರೆಂಟ್ ಕಂಬ ಸಿಗ್ತದೆ ಸ್ಟ್ರೈಟ್ ಬಂದಾಗ. ನಂತರ ನಡ್ಕೊಂಡು ಬಂದಾಗ ಇಲ್ಲಿ ಏನೊಂದು ಟ್ವಿಸ್ಟ್ ಉಂಟು. ಅದೇ ಇರ್ತದೆ, ಸ್ಟ್ರೈಟ್ ಹೋಗಬಾರ್ದು. ಸ್ಟ್ರೈಟ್ ಹೋದರೆ ತೋಡು ಸಿಗ್ತದೆ. ತೋಡಿಗೆ ಹೋಗ್ಲಿಕ್ಕಿಲ್ಲ, ಬದಲಾಗಿ ಇಲ್ಲಿ ಹೋಗಬೇಕು. ನಾನು ಬ್ಲಾಗ್ ಮಾಡಿದ್ದೇನೆ, ಸ್ಪೀಡಾಗಿ ಬಂದರೆ ಉಂಟಲ್ಲ, ಸ್ಪೀಡ್ ಅಂದರೆ ನಾನು ಈಗ ಮೆಲ್ಲ ಹೋಗ್ತಿದ್ದೇನೆ. ಅಂದರೆ ಆದಷ್ಟು ಮೆಲ್ಲ ಹೋಗ್ತಿದ್ದೇನೆ. ಹಾಕೋತುಂಟ ಗೈಸ್, ಮೊಬೈಲ್ ಒಂಥರ ವೈಡ್ ಆ್ಯಂಗಲಲ್ಲಿ ಬರ್ತದಲ್ಲ, ಅದು ಬೇಡ ಅಂಥೇಳಿ ವಯಸ್ಸು. ಇವತ್ತೊಂದು ನಾನೀಗ ತುಂಬ ಚಂದದ ಮಾತಾಡಿ ಇಲ್ಲಿ ಒಂದು ದಾರಿ ಸಿಗ್ತದೆ. ನಾನು ನಿಮಗೊಂದು ಟ್ವಿಸ್ಟ್ ತೋರಿಸ್ತೇನೆ ನೋಡಿ ಗೈಸ್. ಎಷ್ಟು ನಕ್ಷತ್ರವನ್ನು ಹಾಳಾಗಿ ಹೋಗಿದೆ ಗೈಸ್. ಮೊನ್ನೆ ಸ್ವಲ್ಪ ಇತ್ತು,
ಅದೆಲ್ಲ ಹಾಳಾಗಿ ವಾಪಸ್ ಈಗ ಸ್ಟಾರ್ಟ್ ಆಗಲಿಕ್ಕಾಗಿದೆ ಬೇರೆಯೇ. ಮೊನ್ನೆ ಇದ್ದದೆಲ್ಲ ಹಾಳಾಗಿದೆ ಹಾಳಾಗಿದೆ. ಈಗ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ನಡ್ಕೊಂಡು ಹೋಗಿ ಇಲ್ಲೊಂದು ಹುತ್ತ ಥರ ಉಂಟು, ಅದು ಇರುವುದು ಹೆದರಬೇಡಿ ನೀವು ಮನೆಗೆ ಬರುವಾಗ. ಈಗ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ದ ಹೋಮ್. ಇಲ್ಲಿ ಎಲ್ಲ ಅಡಿಕೆ ಮನೆಗೆಲ್ಲ ಬಂದಾಯಿತು. ಈಗ ನಾವು ಫ್ರೆಶ್ ಆಗಿ ದೇವರಿಗೆ ದೀಪ ಇಟ್ಟು ಈಗ ನಾವು ಊಟ ಮಾಡಬೇಕು ಅಂತ ಇದ್ದೇವೆ. ಇನ್ನು ಊಟ ಮಾಡಿ ಆದಮೇಲೆ ಸಿಗ್ತೇನೆ ಗೈಸ್. ನಾವು ನಿನ್ನೆ ಎಂತ ಬ್ಲಾಗ್ ಮಾಡಲಿಕ್ಕೆ ಮರ್ತಾಯಿತು. ಊಟ ಮಾಡಿ ಹಾಗೆಯೇ ಮಲಗಿಬಿಟ್ಟೆ, ನಿದ್ದೆ ಬಂತು ಅದಕ್ಕೆ. ಈಗ ಸ್ಕೂಲಿಗೆ ರೆಡಿಯಾಗಿದ್ದೇನೆ. ತುಂಬ ಜನ ಕಮೆಂಟ್ ಮಾಡಿದರು ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ದೀರಾ ಅಂತ. ನಾನು 7th. ಈ 7th ಸೆವೆಂತ್ ಮುಕ್ಕಾಲು ಹಸಿ ಆಗಿದೆ, ಇನ್ನು ಕಾಲು ಹಸಿ ಅದು ಎಕ್ಸಾಮ್ ಉಂಟು. ಎಕ್ಸಾಮ್ ಎಲ್ಲ ಇದ್ದಾಗ ಬ್ಲಾಗ್ ಮಾಡೋದಿಲ್ಲ. ಈಗ ಏನು ನಾನು ಸ್ಕೂಲ್ ಔಟ್ಫಿಟ್ಟಲ್ಲಿದ್ದೇನೆ. ಇನ್ನು ಸಂಜೆ ಬರುವಾಗ ಸಿಗ್ತೇನೆ ಗೈಸ್. ಈಗ ಹೋಟೆಲ್ ಆಯಿತು, ಈಗ ಹೋಗ್ತಿದ್ದೇನೆ. ಇಲ್ಲಿ ನೋಡಿ ಗೈಸ್, ಒಂದು ದಾಸವಾಳ ಉಂಟು ನೋಡಿ ಗೈಸ್, ಹೇಗುಂಟು, ಚಂದ ಉಂಟು, ಹೇಗುಂಟು ಅಂತ ಕಾಮೆಂಟ್ ಹಾಕಿ ಗೈಸ್. ಬಾಯ್. ಈಗ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಲೇಟ್ ಆಯಿತು, 8 ಗಂಟೆಗೆ ಹೋಗಬೇಕು, ಆದರೆ ಸ್ವಲ್ಪ ಲೇಟ್ ಆಯಿತು, ಹಾಗೆ ಬೇಗ ಬೇಗ ಹೋಗ್ತಿದ್ದೇವೆ. ಮತ್ತೆ ಈಗೆಲ್ಲ ನಡ್ಕೊಂಡು ನಡೆದುಕೊಂಡು ಹೋಗುತ್ತಿದ್ದೇವೆ. ಮನೆ ಈಗ ಹೋಗುವ ಗೈಸ್, ಬನ್ನಿ. ಬೇಗ ಬಾಚೂರು ಗೈಸ್, ಬೇಗ ಹೋಗುವ ಬನ್ನಿ. ಇನ್ನು ಗುತ್ತಿಗಾರ ಎತ್ತಿದ ಮೇಲೆ ಸಿಗ್ತೇನೆ ಗೈಸ್. ಬಾಯ್ ಗೈಸ್. ನೋಡಿ ನಾನು ಗುತ್ತಿಗಾರ ರೀಚ್ ಅದೇ ನೋಡಿ ಗುತ್ತಿಗಾರ. ನಾವು ಗುತ್ತಿಯಾರಿಂದ ಬರುವಾಗ ಇದೊಂದು ಐಸ್ ಕ್ಯಾಂಡಿ ತಗೊಂಡಿದ್ದೆವು. ನೋಡಲಿಕ್ಕೆ ಚೆಂದ ಕಾಣ್ತದೆ, ಒಳಗಡೆ ಹೇಗುಂಟು ಅಂತ ನೋಡುವ ಗೈಸ್. ಒಳಗಡೆ ಹೀಗುಂಟು, ಚೆಂದ ಉಂಟು, ಟೇಸ್ಟ್ ಸೂಪರ್ ಉಂಟು. ನೀವು ಸಹ ಹೋಗಿ ತಗೊಳ್ಳಿ ಆಯಿತಾ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇದು ಒಂಥರ ಬಿಳಿಯಾಗಿದೆ ಗೈಸ್. ನೋಡಿ, ಪಿಂಕ್ ದಾಸವಾಳದಲ್ಲಿ ಬಿಳಿ ನೋಡಿ ಇಲ್ಲಿ ಗೈಸ್. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆಗದಿದ್ದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ಲೈಕನನ್ನು ಒತ್ತಿ. ಅಷ್ಟೇ, ಇಲ್ಲಿಗೆ ನಾನು ಬ್ಲಾಗನ್ನು ಎಂಡ್ ಮಾಡ್ತೀನಿ.